ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, IPL 2026ರ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ನಂಬಲ ಸಾಧ್ಯವಾದ ಫಲಿತಾಂಶವೊಂದು ದಾಖಲಾಗಿದೆ. ಪವರ್ ಪ್ಲೇನ ಕೇವಲ 6 ಓವರ್ಗಳಲ್ಲಿ ಬರೋಬ್ಬರಿ 105 ರನ್ ಬಾರಿಸಿದ್ರು ಸನ್ರೈಸರ್ಸ್ ಹೈದರಾಬಾದ್ ತಂಡ ಪಂಜಾಬ್ ಕಿಂಗ್ಸ್ ಎದುರು ಹೀನಾಯವಾಗಿ ಸೋತು ತಲೆ ತಗ್ಗಿಸಿದೆ. ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಸೃಷ್ಟಿಸಿದ ಸುನಾಮಿಗೆ ಪಂಜಾಬ್ ಬೌಲರ್ಗಳು ಅಕ್ಷರಶಃ ಕೊಚ್ಚಿ ಹೋಗಿದ್ರು. ಇನ್ನೇನು SRH 250ರಿಂದ 260 ರನ್ ಹೊಡೆಯೋದು ಪಕ್ಕಾ ಅಂತಾನೆ ಎಲ್ರೂ ಅನ್ಕೊಂಡಿದ್ರು. ಆದರೆ ಅಲ್ಲಿಂದ ಶುರುವಾಗಿದ್ದೇ ಪಂಜಾಬ್ ಕಿಂಗ್ಸ್ ತಂಡದ ಅಸಲಿ ಕಂಬ್ಯಾಕ್. ಹಾಗಾದ್ರೆ 6 ಓವರ್ಗೆ 105 ರನ್ ಚಚ್ಚಿದ್ರು SRH ಈ ಪಂದ್ಯವನ್ನ ಸೋತಿದ್ ಹೇಗೆ? ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಅಬ್ಬರಿಸಿ ಪಂಜಾಬ್ಗೆ ಹೀರೋ ಆದ ಆ ಆಟಗಾರ ಯಾರು? ಕೇವಲ 16 ಎಸೆತಗಳಲ್ಲಿ 50 ರನ್ ಚಚ್ಚಿದ ಪಂಜಾಬ್ನ ಆ ಯುವ ಓಪನರ್ ಯಾರು? ಬೃಹತ್ ಮೊತ್ತ ಕಲೆ ಹಾಕಿದ್ರು SRH ಎಡವಿದ್ದಿಲ್ಲಿ. ಇಂದಿನ ವಿಡಿಯೋದಲ್ಲಿ ಈ ರೋಚಕ ಮ್ಯಾಚ್ನ ಕಂಪ್ಲೀಟ್ ಹೈಲೈಟ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಟ್ರಾವಿಸ್ ಹೆಡ್, ಅಭಿಷೇಕ್ ಸುನಾಮಿ 6 ಓವರ್ಗಳಲ್ಲಿ 105 ರನ್ ಕಲೆ ಹಾಕಿದ SRH. ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ರಾಕೆಟ್ ವೇಗದ ಆರಂಭ ಒದಗಿಸಿದ್ರು. ಇವರಿಗೆ ಪಂಜಾಬ್ನವರು ಅದು ಯಾಕಾದ್ರೂ ಬ್ಯಾಟಿಂಗ್ ಕೊಟ್ರೇನೋ ಅನ್ನಿಸುವಂತಿತ್ತು ಅವರಿಬ್ಬರ ಅಬ್ಬರ. ಪಂಜಾಬ್ನ ಯಾವೊಬ್ಬ ಬೌಲರ್ ಕೂಡ ಇವರ ಆರ್ಭಟದ ಮುಂದೆ ನಿಲ್ಲಿಲ್ಲ. ಹರ್ಷದೀಪ್ ಸಿಂಗ್, ಝೇವಿಯರ್ ಬಾರ್ಟ್ಲೆಟ್, ಮಾರ್ಕೋ ಯಾನ್ಸನ್, ಚಾಹಲ್ ಎಲ್ರಿಗೂ ಮನ ಬಂದಂತೆ ಚಚ್ಚಿದ್ರು. ಅದರಲ್ಲೂ ಅಭಿಷೇಕ್ ಶರ್ಮಾ ಕೇವಲ 18 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ ದಾಖಲೆ ಬರೆದ್ರೆ ಟ್ರಾವಿಸ್ ಹೆಡ್ ಕೂಡ 38 ರನ್ ಚಚ್ಚಿದ್ರು. ಈ ಸ್ಫೋಟಕ ಆಟದ ನೆರವಿನಿಂದ SRH ವಿಕೆಟ್ ನಷ್ಟ ಇಲ್ಲದೆ ಕೇವಲ 6 ಓವರ್ಗಳ ಪವರ್ ಪ್ಲೇನಲ್ಲಿ 105 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತ್ತು. ಶಶಾಂಕ್ ಸಿಂಗ್ ಮ್ಯಾಜಿಕ್ 219 ರನ್ಗಳಿಗೆ ಮುಗ್ಗರಿಸಿದ SRH. ಆದರೆ ಸ್ನೇಹಿತರೆ, 9ನೇ ಓವರ್ನಲ್ಲಿ ಬೌಲಿಂಗ್ಗೆ ಬಂದ ಶಶಾಂಕ್ ಸಿಂಗ್ ಪಂದ್ಯದ ಗತಿಯನ್ನೇ ಬದಲಾಯಿಸಿದ್ರು. 74 ರನ್ ಸಿಡಿಸಿ ಅಪಾಯಕಾರಿಯಾಗಿದ್ದ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಇಬ್ಬರನ್ನು ಒಂದೇ ಓವರ್ನಲ್ಲಿ ಪೆವಿಲಿಯನ್ ಗಟ್ಟಿದ್ರು. ಇಲ್ಲಿಂದ ಹೈದರಾಬಾದ್ನ ರನ್ ರೇಟ್ಗೆ ಬ್ರೇಕ್ ಬಿತ್ತು. 15ರಂತೆ ರನ್ ಗಳಿಸ್ತಾ ಇದ್ದ SRH ಒಂದೇ ಸಮ ಮುಗ್ಗರಿಸಿತು. ಹೆನ್ರಿಕ್ ಕ್ಲಾಸೆನ್ 39 ರನ್ ಗಳಿಸಿ ಸ್ವಲ್ಪ ಹೋರಾಡಿದ್ರು. ಮಿಡಲ್ ಆರ್ಡರ್ ಬ್ಯಾಟರ್ಗಳಾದ ನಿತೀಶ್ ರೆಡ್ಡಿ, ಸಲೀಲ್ ಅರೋರಾ ವಿಫಲರಾದ್ರು. ಅಂತಿಮವಾಗಿ 250 ರನ್ ಗಡಿಯನ್ನ ಸುಲಭವಾಗಿ ದಾಟಬೇಕಿದ್ದ SRH 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 219 ರನ್ಗಳಿಗೆ ತೃಪ್ತಿ ಪಟ್ಕೊಳ್ಬೇಕಾಯಿತು. ಪ್ರಿಯಾಂಶ್, ಪ್ರಭ್ಸಿಮ್ರಾನ್ ರಣಾರ್ಭಟ, ಪಂಜಾಬ್ ಭರ್ಜರಿ ತಿರುಗೇಟು. 220 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ಗೆ ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ಸಿಮ್ರಾನ್ ಸಿಂಗ್ ದಿಟ್ಟ ತಿರುಗೇಟು ನೀಡಿದ್ರು. SRH ಓಪನರ್ಗಳು ಆಡಿದ ರೀತಿಯಲ್ಲೇ ಇವರಿಬ್ಬರು ಹೈದರಾಬಾದ್ ಬೌಲರ್ಗಳನ್ನ ಬೆಂಡೆತ್ತಿದ್ರು. ವಿಶೇಷ ಅಂದ್ರೆ ಪ್ರಿಯಾಂಶ್ ಆರ್ಯ ಕೇವಲ 16 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ ದಾಖಲೆ ಬರೆದ್ರು. ಪ್ರಭ್ಸಿಮ್ರಾನ್ ಕೂಡ ಕೇವಲ 25 ಎಸೆತಗಳಲ್ಲಿ 51 ರನ್ ಚಚ್ಚಿದ್ರು. ಪಂಜಾಬ್ ಕೂಡ ತನ್ನ ಪವರ್ ಪ್ಲೇನಲ್ಲಿ 93 ರನ್ ಕಲೆ ಹಾಕಿ ಗೆಲುವಿನ ಮುನ್ಸೂಚನೆ ನೀಡಿತ್ತು. ಆಧಾರವಾದ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್, ಪಂಜಾಬ್ಗೆ ಭರ್ಜರಿ ಜಯ. ಮಧ್ಯಮ ಕ್ರಮಾಂಕದಲ್ಲಿ ಶಿವಾಂಗ್ ಕುಮಾರ್ 3 ವಿಕೆಟ್ ಕಿತ್ತು ಪಂಜಾಬ್ಗೆ ಆಘಾತ ನೀಡಿದ್ರು. ಆದರೆ ನಾಯಕ ಶ್ರೇಯಸ್ ಅಯ್ಯರ್ ಮಾತ್ರ ಒಂಟಿ ಸಲಗದಂತೆ ನಿಂತು ಜವಾಬ್ದಾರಿಯುತ ಆಟ ಆಡಿದ್ರು. ಕೇವಲ 33 ಎಸೆತಗಳಲ್ಲಿ ಅಜೇಯ 69 ರನ್ ಸಿಡಿಸಿ ತಂಡವನ್ನ ಗೆಲುವಿನ ದಡದತ್ತ ಕೊಂಡೊಯ್ದ್ರು. ಕೊನೆಯಲ್ಲಿ ಶಶಾಂಕ್ ಸಿಂಗ್ ವಿನ್ನಿಂಗ್ ಬೌಂಡ್ರಿ ಬಾರಿಸುವ ಮೂಲಕ ಪಂಜಾಬ್ ಕೇವಲ 18.5 ಓವರ್ಗಳಲ್ಲೇ 4 ವಿಕೆಟ್ ಕಳ್ಕೊಂಡು 220 ರನ್ ಗುರಿಯನ್ನ ಸುಲಭವಾಗಿ ತಲುಪಿತು. ಹಾಗಾದ್ರೆ ಈ ಪಂದ್ಯದಲ್ಲಿ SRH ಎಡವಿದ್ದೆಲ್ಲಿ? ಸ್ನೇಹಿತರೆ, 6 ಓವರ್ಗೆ 105 ರನ್ ಚಚ್ಚಿದ್ರು SRH ಸೋಲೋದಕ್ಕೆ ಈ 5 ಕಾರಣಗಳನ್ನು ನೀಡಬಹುದು. ಮೊದಲನೇದು ಮಿಡ್ಲ್ ಆರ್ಡರ್ ವೈಫಲ್ಯ. ಪವರ್ ಪ್ಲೇನಲ್ಲಿ ಅಬ್ಬರಿಸಿದ SRH ಹೆಡ್ ಮತ್ತು ಅಭಿಷೇಕ್ ಔಟ್ ಆದ ನಂತರ ಸಂಪೂರ್ಣವಾಗಿ ಮಂಕಾಯಿತು. ಕ್ಲಾಸೆನ್ ಹೊರತುಪಡಿಸಿ ಉಳಿದ ಬ್ಯಾಟರ್ಗಳು ರನ್ ಗಳಿಸೋದಿಕ್ಕೆ ಪರದಾಡಿದ್ರು. ಎರಡನೇದು ಸ್ಕೋರ್ ಬೋರ್ಡ್ನಲ್ಲಿ ಕಡಿಮೆಯಾದ 20ರಿಂದ 30 ರನ್. ಪವರ್ ಪ್ಲೇ ಆಟ ನೋಡಿದ್ರೆ SRH 250 ರನ್ ಸುಲಭವಾಗಿ ಗಳಿಸಬೇಕಿತ್ತು. ಆದರೆ 219 ರನ್ಗಳಿಗೆ ಸುಸ್ತಾಗಿದ್ದು ಸೋಲಿಗೆ ದೊಡ್ಡ ಕಾರಣ ಆಯಿತು. ಮೂರನೇ ಕಾರಣ ಶಶಾಂಕ್ ಸಿಂಗ್ ಬೌಲಿಂಗ್ ಮ್ಯಾಜಿಕ್. ಆರಂಭಿಕರು ಅಪಾಯಕಾರಿ ಆಗ್ತಾ ಇದ್ದಾಗ ಬೌಲಿಂಗ್ಗೆ ಬಂದು ಅಪಾಯಕಾರಿ ಓಪನರ್ಗಳಿಬ್ಬರನ್ನೂ ಒಂದೇ ಓವರ್ನಲ್ಲಿ ಔಟ್ ಮಾಡಿ SRH ಓಟಕ್ಕೆ ಬ್ರೇಕ್ ಹಾಕಿದ್ದು. ನಾಲ್ಕನೇ ಕಾರಣ ಕಳಪೆ ಬೌಲಿಂಗ್ ಎಕ್ಸಿಕ್ಯೂಷನ್. 219 ರನ್ ಡಿಫೆಂಡ್ ಮಾಡುವಾಗ SRH ಬೌಲಿಂಗ್ನಿಂದ ಶಿಸ್ತಿನ ದಾಳಿ ಬರಲಿಲ್ಲ.
ಉನಾದ್ಕಟ್, ಹರ್ಷಲ್ ಪಟೇಲ್, ಬಾರ್ಟ್ಲೆಟ್ ಎಲ್ಲರೂ ಪಂಜಾಬ್ ಬ್ಯಾಟರ್ಗಳ ಮುಂದೆ ದುಬಾರಿಯಾದರು. 5ನೇ ಮತ್ತು ಪ್ರಮುಖ ಕಾರಣ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಇನ್ನಿಂಗ್ಸ್. ಆರಂಭಿಕರು ಸ್ಫೋಟಕ ಅಡಿಪಾಯ ಹಾಕಿಕೊಟ್ಟ ಮೇಲೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಕೂಲಾಗಿ ಬ್ಯಾಟ್ ಬೀಸಿ ಪಂದ್ಯವನ್ನು ಫಿನಿಶ್ ಮಾಡಿದ ಶ್ರೇಯಸ್ ಅಯ್ಯರ್ ಆಟ SRH ಗೆಲುವನ್ನು ಕಸಿದುಕೊಳ್ತು. ಒಟ್ಟಿನಲ್ಲಿ ಹೇಳೋದಾದ್ರೆ ಅಬ್ಬರದ ಆರಂಭ ಪಡೆದ್ರು, ಅದನ್ನು ಉಳಿಸಿಕೊಳ್ಳುವಲ್ಲಿ ವಿಫಲವಾದ ಹೈದರಾಬಾದ್ ಪಂಜಾಬ್ ಕಿಂಗ್ಸ್ ಎದುರು ಶರಣಾಗಿದೆ. ಸ್ನೇಹಿತರೆ, ಈ ಪಂದ್ಯದ ಬಗ್ಗೆ ನೀವೇನು ಹೇಳ್ತೀರಿ? ಕೇವಲ 16 ಎಸೆತಗಳಲ್ಲಿ 50 ರನ್ ಚಚ್ಚಿದ ಪ್ರಿಯಾಂಶ್ ಆರ್ಯ ಆಟ ನಿಮಗೆ ಇಷ್ಟ ಆಯ್ತಾ? 105 ರನ್ ಆರಂಭ ಪಡೆದರೂ SRH ಸೋತಿದ್ದಕ್ಕೆ ಅಸಲಿ ಕಾರಣ ಯಾರು? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬ ಅಭಿಮಾನಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.